ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ನಾನು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮಶ್ರೂಮು 3 ಪ್ಯಾಕೆಟ್ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಈರುಳ್ಳಿ, 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸೇರಿಸ್ಕೋಬೇಕು. ಸ್ವಲ್ಪ ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ, ಜಜ್ಜಿರೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ. 1 ಸ್ಪೂನು ಚಿಲ್ಲಿ ಪೌಡ್ರು. ಇದು ಖಾರ ಇದೆ. ಸಣ್ಣ ಮೆಣಸಿನ್ಕಾಯಿ, ಧನಿಯಾ ಪೌಡ್ರು 1 ಸ್ಪೂನು, ಅರಿಶಿನ 1 ಸ್ಪೂನು. ನಾನು ಅರಿಶಿನ ಕೊಂಬು ತಗೊಂಡು ಬಿಸಿಲಿಗಾಕಿ ಕುಟ್ಟಿ ಪುಡಿ ಮಾಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿ ವಾಸನೆ ಹೋಗ್ಲಿ. ಈಗ ಮಶ್ರೂಮು ಸೇರಿಸ್ಕೊಳ್ಳೋಣ. ಸಿಂಪಲ್ ಆಗಿ ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟು ಮುಚ್ಚಿಡೋಣ. ಗ್ಯಾಸು ಸಿಮ್ಮಲ್ಲಿ ಇಡಬೇಕು. 5 ನಿಮಿಷ ಆದಮೇಲೆ ನೋಡೋಣ. 5 ನಿಮಿಷ ಆಗಿದೆ. ನೋಡಿ, ನೀರು ಮಶ್ರೂಮಲ್ಲೇ ನೀರಿರುತ್ತೆ, ಅದರಲ್ಲೇ ಬೆಂದೋಗುತ್ತೆ ಮಶ್ರೂಮು. ಹಾಗೆ ಇನ್ನೂ ಒಂದು 10 ನಿಮಿಷ ಬಿಡೋಣ. ನೋಡಿ ಎಷ್ಟೊಂದು ನೀರು. ಈ ನೀರೆಲ್ಲ ಡ್ರೈ ಆಗೋ ತನಕ ಇಡಬೇಕು. ಹಂಗೆ ಓಪನಲ್ಲೇ ಬೇಯಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಈಗ ನೋಡಿ, ಮಶ್ರೂಮು ಈಗ ರೆಡಿ ಆಗಿದೆ. ನೀರೆಲ್ಲ ಇಂರು ಬಿಟ್ಟಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ಟೇಸ್ಟ್ ನೋಡೋಣ. ಚೆನ್ನಾಗಿದೆ ಫ್ರೆಂಡ್ಸ್. ಪ್ರಾನ್ಸು ಗ್ರೇವಿ ಟೈಪ್ ಇದೆ. ತುಂಬ ಚೆನ್ನಾಗಿದೆ. ನೀವು ಈ ಥರ ಮಾಡಿ ತಿನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.